ನಮಸ್ತೆ, ಹಸಿರು ಉಸಿರು ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ಇವತ್ತು ನಾನು ನಮ್ಮನೆ ಉತ್ತರ ಭಾಗದಲ್ಲಿದೆ ನೋಡಿ, ಪೂರ್ವ ಭಾಗದಲ್ಲಿ ಕೆಲವೊಂದು ಗಿಡವನ್ನು ಹಾಕಿದ್ದೀನಿ. ಅದು ಯಾವ ರೀತಿ ಹಾಕಿದ್ದೀನಿ, ಹಾಗೆ ಇದು ಕಾಡನ್ನು ಕಡಿದು ಬಯಲು ಮಾಡಿಬಿಟ್ಟು ಜಾಗ ಮಾಡಿದ್ರಿಂದ ಈಗ ಹೊಸದಾಗಿ ಗಿಡವನ್ನು ನೆಡ್ತಾ ಇದ್ದೀವಿ. ಯಾವುದ್ಯಾವ್ದು ಗಿಡ ಹೇಗೆ ನೆಟ್ಟಿದ್ದೀನಿ, ಇವೆಲ್ಲ ಪಾರ್ಕಿಂಗು ಬೈಕು ಕಾರುಗಳಿಗೆಲ್ಲ. ಹಾಗಾಗಿ ಇಲ್ಲಿ ಆಟ ಆಡ್ಲಿಕ್ಕೆ ಸ್ವಲ್ಪ ಜಾಗ ಬಿಟ್ಕೊಂಡಿದ್ದೀವಿ ಅಲ್ಲಿಂದ. ಅದರ ನಂತರದಲ್ಲಿ ಇಲ್ಲಿ ಪೂರ್ವ ಭಾಗದಲ್ಲಿ ತುಂಬಾ ಬಿಸಿಲು ಬರುತ್ತೆ. ಇಲ್ಲೊಂದಷ್ಟು ನೋಡಿ, ಇದು ಮೈಸೂರು ಮಲ್ಲಿಗೆ ಅನಿಸುತ್ತೆ, ಮಲ್ಲಿಗೆ ಗಿಡವನ್ನು ಹಾಕ್ಕೊಂಡು ತುಂಬ ಬಿಸಿಲಿರೋದ್ರಿಂದ ತುಂಬ ಚೆನ್ನಾಗಾಗತ್ತೆ ಇದು. ಹಾಗಾಗಿ ಇಲ್ಲಿ ಹಾಕಿದ್ದೀನಿ. ಆದರೆ ಮಣ್ಣು ಚೆನ್ನಾಗಿಲ್ಲ, ಅಂದರೆ ತುಂಬಿದ ಮಣ್ಣು, ತುಂಬ ಹೊಂಡ ಎಲ್ಲ ಇದ್ದಿದ್ದು, ಕಾಡಲ್ಲ. ಮೇಲಿನ ಮಣ್ಣನ್ನು ತೆಗೆದುಬಿಟ್ಟು ಒಂದೇ ಲೆವೆಲ್ ಮಾಡಿದ್ರಿಂದ ಎಲ್ಲ ಕಡೆ ಮಣ್ಣು ಚೆನ್ನಾಗಿಲ್ಲ. ನೋಡಿ, ಇದು ಭಟ್ಕಳ ಮಲ್ಲಿಗೆ, ಇದು ಕೂಡ ಸುಮಾರು ಮೊಗ್ಬಿಟ್ಟಿದೆ. ಇದು ಮುತ್ತು ಮಲ್ಲಿಗೆಯಲ್ಲೇ ಒಂದು ಜಾತಿ, ಇದ್ರ ಹೂ ಕುಯ್ದೀನಿ ನಾನು. ಇದೊಂಥರ ಪಿಂಕ್ ಕಲರ್ ನೋಡಿ, ಈ ಥರ ಮೊಗ್ಬಿಟ್ಟಿದೆ. ಮುತ್ತು ಮಲ್ಲಿಗೆಯಲ್ಲಿ ಇನ್ನೊಂದು ಜಾತಿ ಇದೆ ನೋಡಿ, ಇಲ್ಲಿದೆ. 2 ಥರ ಜಾತಿ ನಮ್ಮಲ್ಲಿದೆ. ಇದಂತೂ ತುಂಬಾ ಹೂವಾಗುತ್ತೆ. ಯಾವಾಗಲೂ ವರ್ಷ ಪೂರ್ತಿ ಇದಕ್ಕೆ ಸ್ವಲ್ಪ ನೀರು ಕೊಡ್ತಾಯಿದ್ದು, ಗೊಬ್ಬರ ಕೊಡ್ತಾಯಿದ್ರೆ ತುಂಬಾ ಹೂವಾಗುತ್ತೆ. ಇದು ಕಾಕಡ ಮಲ್ಲಿಗೆ ನೋಡಿ. ಇದು ಕಾಕಡದಲ್ಲಿ ಚಿಕ್ಕ ಜಾತಿನೂ ಇದೆ, ದೊಡ್ಡ ಜಾತಿನೂ ಇದೆ ನನ್ನ ಹತ್ರ. ಇದು ನಂಜುಬಟ್ಲ ಇದೆ ಹೆಸರು. ಇದು ತುಂಬಾ ಹೂವಾಗುವಂಥದ್ದು ಇದು. ಹಾಗೆ ಇಲ್ಲಿ ಹಣ್ಣಿನ ಗಿಡ ಇದೆ, ಒಂದು ರಾಂಬುಟಾನ್ ಹಾಕಿದ್ದೀನಿ. ಹಲಸಿನ ಮೇಳದಿಂದ ತಂದಂತಹ ಗಿಡ, ಅದೀಗ ಸುಮಾರು 5-6 ತಿಂಗಳಾಯಿತು. ಇಲ್ಲಿ ನೋಡಿ, ಅಂಜೂರ ಗಿಡ 2 ಎಲೆ ಇತ್ತು, ಪುಟ್ಟ ಗಿಡ ನೆಟ್ಟಿದ್ದು. ಈಗ ಎಷ್ಟೊಂದು ಎಲೆ ಬರ್ತಾಯಿದೆ ನೋಡಿ, ನೋಡ್ಲಿಕ್ಕೆ ತುಂಬ ಖುಷಿಯಾಗುತ್ತೆ ನೋಡಿ. ಇಲ್ಲಿ ಸುಮಾರು 2-3 ಬ್ರಾಂಚ್ ಕೂಡ ಬಂದಿದೆ ನೋಡಿ, ಇಲ್ಲಿ ಅಲ್ಲಲ್ಲೇ ಬಂದಿದೆ. ನಾನು ಇದನ್ನು ಏನೂ ಮಾಡಲಿಕ್ಕೆ ಹೋಗಿಲ್ಲ, ಚೂಟ್ಲಿಲ್ಲ, ಅದಾಗೆ ಬರ್ತಾಯಿದೆ. ತುಂಬ ಚೆನ್ನಾಗಿ ಬರ್ತಾಯಿದೆ ಮಾತ್ರ. ಇಲ್ಲೊಂದು ಪೇರ್ಲೆ ಹಾಕಿದ್ದೀನಿ, ಒಳ್ಳೆ ಜಾತಿ ಇದು. ಇದರಿಂದನೇ ಹಲಸಿನ ಮೇಳದಿಂದನೇ ತಂದಿದ್ದು. ಇಲ್ಲಿ ನರ್ಸರಿಯಿಂದ ತಂದಂತಹ ಒಂದು ತೆಂಗಿನ ಗಿಡವನ್ನು ಹಾಕಿದೆ ನೋಡಿ. ಇಲ್ಲಿ ನೋಡಿ, ಹುಲ್ಲಿನ ಥರ ಕಾಣಿಸ್ತಾ ಇದೆ. ಇದು ಹುಲ್ಲಲ್ಲ, ಇದು ಲಾವಂಚ ಗಿಡ. ಸಣ್ಣ ಗಿಡವನ್ನು ಹಾಕಿದ್ದೀನಿ. ಅದು ಈ ರೀತಿಯಾಗಿ ತುಂಬಾ ದೊಡ್ಡದಾಗಿದೆ. ಇಲ್ಲಿ ಈ ಕಡೆ ಕೆಳಭಾಗದಲ್ಲಿ ಮಣ್ಣು ಮಳೆಗಾಲದಲ್ಲಿ ನೀರು ಕೊಚ್ಕೊಂಡು ಹೋಗಿದ್ರಿಂದ ಅದನ್ನು ತಡಿಲಿಕ್ಕಂತ ಹೇಳಿ ಈ ರೀತಿಯಾಗಿ ಲಾವಂಚವನ್ನು ಹಾಕಿದ್ದೆ. ಮಣ್ಣಿನ ಜೊತೆ ಹೋಗಬಾರ್ದು, ನೀರಿನ ಜೊತೆ ಮಣ್ಣು ಹೋಗಬಾರ್ದು ಅಂಥೇಳಿ ಹಾಕಿದ್ದೆ. ಅದೀಗ ತುಂಬಾ ದೊಡ್ಡದಾಗಿ ಈ ರೀತಿ ಒಳ್ಳೆ ಹುಲ್ಲಿನ ಥರ ಬೆಳೆದಿದೆ ನೋಡಿ. ಇಲ್ಲಿ ಬಾಳೆನೂ ಹಾಕಿದ್ದೀನಿ. ಹಾಗೆ ಇಲ್ಲಿ ಹೊರಗಡೆ ತಂತಿಯಿಂದ ಹೊರಗಡೆ ಇಲ್ಲೊಂದು ಬೇವಿನ ಗಿಡ ಇದೆ. ಹಾಗೆ ಅಲ್ಲೊಂದು ತೆಂಗಿನ ಗಿಡ, ಅಡಿಕೆ ಗಿಡ ಎಲ್ಲ ಇದೆ. ಸಾಯಲಿಕ್ಕಾಗಿದೆ, ತುಂಬ ಬಿಸಿಲಿಲ್ಲಿ. ಹಾಗಾಗಿ ಗಿಡವನ್ನು ಇಟ್ಕೊಳೋದ್ರಾಗಲೇ ಇಲ್ಲೂ ಕೂಡ ಗಿಡ ಹಾಕಿದ್ದೀನಿ ನೋಡಿ. ಹೊರಭಾಗದಲ್ಲಿ ಕೂಡ ಕೆಲವೊಂದು ಗಿಡ ಇದೆ ನೋಡಿ. ಇಲ್ಲಿ ನೋಡಿ, ಅಲ್ಲೂ ದಾಸವಾಳ ಗಿಡ ಹಾಕಿದ್ದೀನಿ. ಇಲ್ಲೊಂದು ಪುಟಾಣಿ ಅಮಟೆ ಗಿಡ ಇದೆ, ಅಮಟೆಕಾಯಿ ಗಿಡ. ಅದು ಅಲ್ಲಿ ಕೆಳಗಡೆ ಇದರಲ್ಲಿ ಅಮಟೆ ಕಾಯಿ ಹಾಕಿಬಿಟ್ಟು ಬೀಜದಿಂದನೇ ಆಗಿದ್ದು. ಅದೀಗ ಚಳಿಗಾಲ ಆದ್ದರಿಂದ ಎಲೆ ಉದುರಿದೆ. ಇಲ್ಲೊಂದು ನುಗ್ಗೆ ಇದೆ. ಈ ನುಗ್ಗೆ ತುಂಬ ಚೆನ್ನಾಗಿದೆ. ಇಲ್ಲೊಂದು ನುಗ್ಗೆ ಗಿಡ ಇದೆ. ಇದು ತುಂಬಾ ಎಷ್ಟು ದಪ್ಪ ಆಗಿದೆ, ಒಂದು ಸಣ್ಣ ಕೋಲ್ ನೆಟ್ಟಿದ್ದು. ಹಾಗೆ ಅಲ್ಲೂ ಒಂದು ನುಗ್ಗೆನಿದೆ, ಅದು ತುಂಬಾ ಒಳ್ಳೆ ಜಾತಿ. ಇಲ್ಲೂ ಶಂಖಪುಷ್ಪ ಆಗಿದೆ. ಹಾಗೆ ಇಲ್ಲಿ ದಾಸವಾಳ ಕೂಡ ನೆಟ್ಟಿಟ್ಟಿದ್ದೀನಿ. ಇಲ್ಲಿ ಅಡಿಕೆ ಮತ್ತು ಬಾಳೆ ಹಾಕಿದೆ ನೋಡಿ, ಈ ರೀತಿಯಾಗಿದೆ. ಬಿಸಿಲು ಜಾಸ್ತಿ ಆದ್ದರಿಂದ ಅದಕ್ಕೆ ಸೊಪ್ಪನ್ನು ಹಾಕಿದೆ ನೋಡಿ. ಈ ರೀತಿಯಾಗಿ 2 ಲೈನಲ್ಲಿದೆ. ಅಲ್ಲಿ ಈ ಲೈನಲ್ಲಿ ಇದ್ದಿದ್ದು ಅಡಿಕೆ ಗಿಡ ಎಲ್ಲ ಸತ್ತೋಗಿದೆ. ಬಿಸಿಲಿನ ಮತ್ತು ಮಳೆ ಜಾಸ್ತಿ, ಬಿಸಿಲು ಜಾಸ್ತಿ, ಅದರಿಂದ ತಡ್ಕೊಳ್ಳಿಕ್ಕಾಗಿಲ್ಲ. ಇಲ್ಲಿ ತುಂಬ ಚೆನ್ನಾಗಿ ಬರ್ತಾಯಿದೆ. ಹೀಗೆ ಇಲ್ಲಿ ಕೋಲ್ಗೆಣಸು ಹಾಕಿದ್ದೆ. ಕೋಲ್ಗೆಣಸು ಮೊನ್ನೆ ಸ್ವಲ್ಪ ತೆಗೆದಿದ್ದೆ, ಚೆನ್ನಾಗಿ ಬಂದಿದೆ. ಅವಕ್ಕೆ ಗೊಬ್ಬರ ಏನು ಹಾಕಿರಲಿಲ್ಲ. ಈಗ ಮತ್ತೆ ಅದನ್ನೆಲ್ಲ ಹೊಸದಾಗಿ ನೆಟ್ಟಿದ್ದೀನಿ. ಹಾಗಾಗಿ ಸ್ವಲ್ಪ ಬಾಡಿ ಹೋಗಿದೆ, ಅದನ್ನು ತೆಗೆದುಬಿಟ್ಟು ಮತ್ತೆ ನೆಟ್ಟಿದ್ದೀನಿ. ಈ ರೀತಿ ಇದೆ ಕೋಲ್ಗೆಣಸು ನೋಡಿ, ಈ ರೀತಿ. ಇನ್ನೊಂದು ಅಡಿಕೆ ಗಿಡ ಇದೆ. ಇಲ್ಲೊಂದು ದೊಡ್ಡ ಅಡಿಕೆ ಗಿಡ ನೆಟ್ಟಿತ್ತು,
ಅದು ಮಳೆಗಾಲದಲ್ಲಿ ಸತ್ತೋಗಿದ್ರಿಂದ ಮತ್ತೊಂದು ತೆಂಗಿನಕಾಯಿಂದ ಬಂದಂಥ ಒಂದು ಚಿಕ್ಕ ಅಡಿಕೆ ಗಿಡನ ಇಟ್ಟಿದ್ದೀನಿ. ಈಗ ಇಲ್ಲಿ ಸುಮಾರು ಗಿಡವನ್ನು ಹಾಕಿದ್ದೀನಿ. ಇಲ್ಲೊಂದು ಬಾಳೆ ಇದೆ ನೋಡಿ, ಇದು ಇನ್ನೊಂದು ನಂದುಗಟ್ಲು, ಅನಂತ ಪುಷ್ಪ ಅಂತಾರಲ್ಲ, ಅನಂತ ಪುಷ್ಪ ಅಂತಾರೆ, ಇದು ಪಾರಿಜಾತ, ಇದು ದುಂಡು ಮಲ್ಲಿಗೆ ಗಿಡ. ಇಲ್ಲೊಂದು ಹೀಗೆ ಬೀಜದಿಂದ ಹುಟ್ಟಿದಂತಹ ಒಂದು ಪೇರಲೆ ಗಿಡ ಇದೆ. ಮತ್ತು ಇಲ್ಲೊಂದಿದೆ ನೋಡಿ, ಇದು ಪನ್ನೀರ್ಲೆ ಗಿಡ. ಇದು ಹಾಗೆ ಬೀಜದಿಂದ ಹುಟ್ಟಿದಂತಹ ಗಿಡ, ನೋಡಬೇಕು ಯಾವ ರೀತಿ ಆಗುತ್ತೆ ಅಂತ. ಇದು ಜಾಜಿ ಮಲ್ಲಿಗೆ, ಇದು ಸೀಮೆ ಗೊರಟೆ ಅಂತ ಕರೀತಾರೆ. ನಾವು ಈ ಥರ ಇರುತ್ತೆ ನೋಡಿ, ಪೂಜೆ ಕೊಯ್ದಿದ್ರಿಂದ ಎಂತ ಇಲ್ಲ, ಇದು ಈ ರೀತಿ ಇದೆ. ಸುಮಾರು ತುಂಬ ಹೂವಾಗುತ್ತೆ ಈ ಟೈಮಲ್ಲಿ, ತುಂಬ ಚೆನ್ನಾಗಾಗುತ್ತೆ. ಈ ರೀತಿ ಇದೆ. ಇದು ಕಸ್ತೂರಿ ಮಲ್ಲಿಗೆ ಅಂಥೇಳಿ ತುಂಬಾ ಪರಿಮಳ ಇರುತ್ತೆ. ಬೆಳಗ್ಗೆ ಅರಳಿಬಿಟ್ಟು ಸಂಜೆ ಬಾಡುತ್ತೆ. ತುಂಬಾ ಪರಿಮಳ ಅಂದರೆ ತುಂಬ ಪರಿಮಳ ಇರುತ್ತೆ. ಇದು ಐಸುತ್ತಿನ ಮಲ್ಲಿಗೆ ಅಥವಾ ಮೈಸೂರು ಮಲ್ಲಿಗೆ ಅಂತ ಹೇಳ್ತಾರೆ ಅದು. ಹಾಗೆ ಇಲ್ಲಿ ಮಿಠಾಯಿ ಗಿಡ ಅಂತ ಹೇಳ್ತಾರೆ, ಅದಿದೆ. ಹಾಗೆ ಇಲ್ಲಿ ಗೆಣಸಿನ ಗಿಡ ಇದೆ, ಗೆಣಸು ಕಿತ್ತು ಮತ್ತೆ ನೆಟ್ಟಿದ್ದೀನಿ. ಇದೊಂಥರ ಶೋ ಗಿಡ, ಇದರ ಹೆಸರು ಗೊತ್ತಿಲ್ಲ ನನಗೆ. ಇಲ್ಲೂ ಕಾಕಡ ಹಾಕಿದ್ದೀನಿ ನೋಡಿ. ಇದು ಸ್ವಲ್ಪ ದೊಡ್ಡ ಜಾತಿ ಕಾಕಡ, ಉದ್ದುದ್ದ ತುಂಬ ದೊಡ್ಡ ದೊಡ್ಡ ಕಾಕಡ ಆಗುತ್ತೆ. ಇಲ್ಲ ಆಗಿದೆ ನೋಡಿ. ಹಾಗೆ ದಾಸವಾಳ, ಇದು ನೋಡಿ ಗಸಗಸೆ ಗಿಡ. ಇದು ತುಂಬಾ ನೆರಳು ಕೊಡುವಂತಹ, ಹಕ್ಕಿಗಳಿಗೆ ಹಣ್ಣನ್ನು ಕೊಟ್ಟು ಮನುಷ್ಯರಿಗೆ ನೆರಳನ್ನು ಕೊಡುವಂತಹ ತುಂಬ ಅದ್ಭುತವಾದ ಗಿಡ. ಇದು ನೋಡಲಿಕ್ಕೂ ತುಂಬ ಚೆನ್ನಾಗಿ ಹಬ್ಬುತ್ತೆ. ಇದನ್ನು ಸಣ್ಣ ಗಿಡ ಅಷ್ಟೇ, ದೊಡ್ಡ ಮರ ಆದಾಗ ತುಂಬಾ ಚೆನ್ನಾಗಿ ಅದರ ಅಡಿಗಡೆ ನೆರಳಂತೂ ತುಂಬಾ ಇರುತ್ತೆ. ಹಾಗೆ ಹಕ್ಕಿಗಳಿಗೆ ಕೂಡ ಅದರ ಹಣ್ಣು ತುಂಬಾ ಇಷ್ಟ. ನಾವು ಕೂಡ ನೋಡಿ, ಇಲ್ಲಿ ಗಿಡನ ಇದು ಮಾಡಿದ್ದೀನಿ, ಪಾಟಿಂದ ಕೆಳಗೆ ಹಾಕಿದ್ದೀನಿ ನೋಡಿ. ಇಲ್ಲೊಂದು ಗುಲಾಬಿ, ಎಲ್ಲನೂ ನೆಟ್ಟಿದ್ದೀನಿ ಅಷ್ಟೇ. ಇಲ್ಲೆಲ್ಲ ಗಿಡಗಳು ಬರ್ತಾ ಇದ್ದಾವೆ. ಈ ರೀತಿ ಇಲ್ಲೊಂದು ಬೀಜದಿಂದ ಇದು ಹುಟ್ಟಿದೆ ಕಾಣಲಿ, ಗೊರಟಿಂದ ಮಾವಿನ ಗಿಡ ಹುಟ್ಟಿದೆ. ಅದನ್ನ ಹಾಗೆ ಇಟ್ಟಿದ್ದೀನಿ, ಕೀಳಕ್ಕೆ ಹೋಗಲಿಲ್ಲ. ಇಲ್ಲೂ ಒಂದು ಮಲ್ಲಿಗೆ ಗಿಡ, ಇದು 7 ಸುತ್ತಿನ ಮಲ್ಲಿಗೆನೂ ಇರಬೇಕು. ಇಲ್ಲೂ ಗುಲಾಬಿ ಹಾಕಿದ್ದೀನಿ. ಹಾಗೆ ಇಲ್ಲಿ ಬೇಲಿಯಿಂದ ಆಚೆ ಕಡೆ ಇಲ್ಲೊಂದು ಕುಂಬಳು ಬಳ್ಳಿ ಬಂದಿದೆ. ಹಾಗೆ ಇಲ್ಲಿ ಪೇಪರು ಅಂತ ನೋಡಿ ಇಲ್ಲಿದೆ, ಈ ರೀತಿಯಾಗಿದೆ. ಇದು ರಸ್ತೆಯಿಂದ ಬರುವಂತಹ ಜಾಗ. ಇಲ್ಲಿ ಕರವೇರ ಅಂತಾರೆ, ಆ ಕರವೇರ ಗಿಡನ ಇದರಿಂದ ಹೊರಭಾಗದಲ್ಲ, ತುಂಬ ದೊಡ್ಡ ಮರ ಆಗೋದ್ರಿಂದ ಬೇಲಿಯಿಂದ ಹೊರಭಾಗದಲ್ಲಿ ಹಾಕಿದ್ದೀನಿ. ಹಾಗೆ ಇಲ್ಲೂ ಕೆಲವೊಂದು ಗಿಡ ಇದೆ ನೋಡಿ, ಇಲ್ಲೆಲ್ಲ ಸಣ್ಣ ಸಣ್ಣ ಶಂಖ ಪುಷ್ಪನೆಲ್ಲ ಇಲ್ಲಿ ನೆಡ್ಕೊಂಡಿದ್ದೀನಿ. ಹಾಗೆ ಇಲ್ಲೊಂದು ಕುಂಬಳು ಬಳ್ಳಿ ಇದೆ. ಇಲ್ಲೇ ಹೊರಭಾಗದಲ್ಲಿ ಬೀಜ ಹಾಕಿದಂತಹ ಕೆಲವೊಂದು ಗಿಡಗಳಲ್ಲಿ ಹುಟ್ಕೊಂಡಿದ್ದಾವೆ ನೋಡಿ, ಈ ರೀತಿಯಾಗಿದೆ. ಇಲ್ಲೂ ಒಂದು ತೆಂಗಿನ ಗಿಡ ನೆಟ್ಟಿದೆ, ಅದರಲ್ಲೂ ಕುಂಬಳಕಾಯಿ ಬಂದು ಈ ರೀತಿಯಾಗಿ ನಮ್ಮನೆಯ ಪೂರ್ವ ಭಾಗ ಈ ರೀತಿಯಾಗಿದೆ. ಇನ್ನೂ ಹಿಂಭಾಗ ಪಶ್ಚಿಮ ಭಾಗದ್ದೆಲ್ಲ ಮುಂದಿನ ವಿಡಿಯೋಗಳಲ್ಲಿ ತೋರಿಸ್ತೀನಿ. ಈ ರೀತಿಯಾಗಿ ಸುತ್ತಲೂ ಹಸಿರಿನಿಂದ ಕೂಡಿದಂತಹ ಮನೆ ನಮ್ಮದು. ಇಲ್ಲಿ ನೋಡಿ, ಇದೊಂದು ಗಿಡ ತೋರಿಸ್ತೀನಿ ನೋಡಿ ಇದರೊಳಗೆ ನಿಮಗೆ. ಇದು ಪುನರ್ಪುಳಿ ಅಂಥೇಳಿ, ಇದು ಮೊಗ್ಗು ಬಿಟ್ಟಿದೆ. ಇದು ಕಾಯಿ ಆಗುತ್ತೇನೋ ಗೊತ್ತಿಲ್ಲ, ಹೊಸದಾಗಿ ತುಂಬಾ ಚೆನ್ನಾಗಿದೆ ಗಿಡ, ಮಾತ್ರ ತುಂಬಾ ಮೊಗ್ಗುಬಿಟ್ಟಿದೆ. ಪುನರ್ಪುಳಿ ಜ್ಯೂಸ್ ಎಲ್ಲ ಮಾಡ್ತಾರಲ್ಲ ಅದೇ ಕೋಕಂ ಪುನರ್ಪುಳಿ ಅಂತೆಲ್ಲ ಕೆಂಪು ಬಣ್ಣದಲ್ಲಿ ಹಣ್ಣಾಗುತ್ತೆ. ಇದು ಅದರಲ್ಲಿ 2 ಥರ ಮರ ಇರುತ್ತೆ, ಒಂದು ಗಂಡು ಮರ ಹೆಣ್ಣು ಮರ ಅಂತಾರೆ. ಅದರಲ್ಲಿ ಗಂಡು ಮರ ಹೀಗೆ ಹೂ ಬಿಟ್ಟು ಕಾಯಿ ಬಿಡಲ್ಲ ಅಂತ ಹೇಳ್ತಾರೆ. ಇದು ಯಾವುದಂತ ನಂಗೆ ಗೊತ್ತಿಲ್ಲ. ಹೂ ಮಾತ್ರ ತುಂಬಾ ಮೊಗ್ಗುಬಿಟ್ಟಿದೆ. ಹೂ ಆದ ನಂತರ ಕಾಯೆಲ್ಲ ಆದಾಗ, ಅಕಸ್ಮಾತ್ ಕಾಯಿ ಆದರೆ ನಿಮಗೆ ತೋರಿಸ್ತೀನಿ. ತುಂಬಾ ಚೆನ್ನಾಗಿದೆ, ಅಂದರೆ ಹತ್ತಿರದಲ್ಲಿರೋದ್ರಿಂದ, ಅಂದರೆ ತುಂಬ ಎತ್ತರದಲ್ಲಿಲ್ಲ ನೋಡಿ, ಮೊಗ್ಗೆಲ್ಲ ಕಾಣಿಸ್ತಿದೆ ಅನಿಸುತ್ತೆ. ಈ ರೀತಿಯಾಗಿರುತ್ತೆ ಅದರ ಮೊಗ್ಗು.
ಒಳ್ಳೆ ಲವಂಗ ಮೊಗ್ಗು ಥರ ಇರುತ್ತೆ. ಎಲೆನೂ ಮತ್ತು ನೋಡ್ಲಿಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಈ ಮರ ಕೂಡ ಸ್ವಲ್ಪ ದೂರದಿಂದ ತೋರಿಸ್ತೀನಿ ನೋಡಿ, ನೋಡ್ಲಿಕ್ಕೆ ಒಂಥರ ಚೆನ್ನಾಗಿ ಕಾಣಿಸುತ್ತೆ. ಇದು ಒಳ್ಳೆ ರಥದ ಥರ ಇದೆ. ನನ್ನ ಇದನ್ನು ವಿಡಿಯೋವನ್ನು ವೀಕ್ಷಿಸೋದಕ್ಕೆ ನಿಮಗೆಲ್ಲ ಧನ್ಯವಾದಗಳು. ಹೀಗೆ ಇನ್ನು ಮುಂದಿನ ವೀಡಿಯೋಗಳು ಹಸಿರಿನ ಬಗ್ಗೆ ಹಾಕಬೇಕಂತಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಒಂದು ಲೈಕ್ ಕೊಟ್ಟು ಪ್ರೋತ್ಸಾಹವನ್ನು ನೀಡಿ. ಧನ್ಯವಾದಗಳು. ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ.